ಎಜಿ ನ್ಯೂಸ್ಗೆ ಸ್ವಾಗತ. ಮೈಕ್ರೋ ಫೈನಾನ್ಸ್ಗಳ ಅಟ್ಟಹಾಸ ಬಗ್ಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಮೀಟರ್ ಬಡ್ಡಿ ಮಾಫಿಯಾಗೆ 14 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಇದಕ್ಕೆಲ್ಲ ರಾಜ್ಯ ಸರ್ಕಾರವೇ ಕಾರಣ ಎಂದು ಕಿಡಿಕಾರಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಈ ಹಿಂದೆ ಅಧಿಕಾರಿಗಳ ಆತ್ಮಹತ್ಯೆ ಸೀರಿಯಲ್ ಸಹ ನೋಡಿದ್ದೇವೆ, ಬಾಣಂತಿಯರ ಸೀರಿಯಲ್ ಸಾವನ್ನು ಕೂಡ ನೋಡಿದ್ದೇವೆ. ಇದೀಗ ಮೈಕ್ರೋ ಫೈನಾನ್ಸ್ ಭೂತಕ್ಕೆ ರೈತರು ಬಲಿಯಾಗ್ತಾ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಈ ಹಿಂದೆ ಅಂಬೇಡ್ಕರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಕೊಡ್ತಾ ಇದ್ರು, ಆದರೆ ಇದೀಗ ಅದರಲ್ಲಿ ಸಾಲ ಕೊಡ್ತಾ ಇಲ್ಲ. ಈ ಹಿನ್ನೆಲೆ ಫೈನಾನ್ಸ್ ಕಂಪನಿಯಲ್ಲಿ ಸಾಲ ಮಾಡುವ ಪರಿಸ್ಥಿತಿ ಬಂದಿದೆ ಎಂದು ವ್ಯಕ್ತಿಯೊಬ್ಬರು ತಿಳಿಸಿದ್ದಾರೆ ಎಂದು ಆರ್ ಅಶೋಕ್ ಹೇಳಿದರು. ಅಭಿವೃದ್ಧಿ ನಿಗಮದಲ್ಲಿ ಕಳೆದ 2 ವರ್ಷದಿಂದ ಸಾಲ ಕೊಡ್ತಾ ಇಲ್ಲ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣ ಸೀಸ್ ಆಗಿದೆ. 1699 ಕೋಟಿ ಸಾಲದ ಹಣ ಕೊಡಬೇಕಾಗಿತ್ತು, ಆದರೆ ಸರ್ಕಾರ ಕೇವಲ 643 ಕೋಟಿ ಕೊಟ್ಟಿದೆ. ಇನ್ನು 1555 ಕೋಟಿ ಹಣ ಸಾಲ್ಟೇಜ್ ಇದೆ ಎಂದಿದ್ದಾರೆ. ಈಗಾಗಲೇ ಮೈಕ್ರೋ ಫೈನಾನ್ಸ್ಗಳು ರಾಜ್ಯದಲ್ಲಿ ತಲೆ ಎತ್ತಿದೆ. ಈ ಹಿಂದೆ ಇವುಗಳ ಕಾಟ ಇರಲಿಲ್ವಾ? ಆದರೆ ಈಗ ಸರ್ಕಾರ ಸಂಕಷ್ಟದಲ್ಲಿ ಇದೆ. ಸಾಲ ಕೊಡಲು ಹಣವಿಲ್ಲ, ಹಣ ನಮ್ಮಲ್ಲೇ ಬರ್ತಾರೆ ಎಂದು ಅವರಿಗೆ ತಿಳಿದಿದೆ. ಹೀಗಾಗಿ 1555 ಕೋಟಿ ಸರ್ಕಾರದ ಸಾಲ್ಟೇಜ್ ಹಣವನ್ನ ಮೈಕ್ರೋ ಫೈನಾನ್ಸ್ ಜನರಿಗೆ ಕೊಟ್ಟು ಅವರ ಸಾವು ನೋವಿಗೆ ಕಾರಣವಾಗಿದೆ ಎಂದು ಅಶೋಕ್ ಗುಡುಗಿದ್ರು. ತಲೆ ಎತ್ತುವ ಮುಖಾಂತರ ಕರ್ನಾಟಕದಲ್ಲಿ ಇದುವರೆಗೂ ಸುಮಾರು 14 ಜನ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮೀಟರ್ ಬಡ್ಡಿ ದಂಧೆ, ಅದರ ಗೂಂಡಾಗಳಿಗೆ ಕೆಲಸ ಇರಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಗೂಂಡಾಗಳಿಗೂ ಒಳ್ಳೆ ಕೆಲಸ ಸಿಕ್ಕಿದೆ. ಮೀಟರ್ ಬಡ್ಡಿ ದಂಧೆಯಲ್ಲಿ ವಸೂಲಿ ಮಾಡುವಂತ, ದೌರ್ಜನ್ಯ ಮಾಡಿ ವಸೂಲಿ ಮಾಡುವಂತ ಕೆಲಸಕ್ಕೆ ರೌಡಿಗಳನ್ನು ಬಳಕೆ ಮಾಡ್ತಾ ಇರುವಂತದ್ದು ಜನ ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಬಡವರು ಮದುವೆಗೋಸ್ಕರ, ವ್ಯವಸಾಯ ಮಾಡೋದಕ್ಕೋಸ್ಕರ, ಸಣ್ಣ ಉದ್ಯೋಗ ಮಾಡೋದಕ್ಕೋಸ್ಕರ ಸಾಲ ಮಾಡಿದ್ರೆ ಇಲ್ಲಿ ಉಳಿಗಾಲ ಇಲ್ಲ ಅನ್ನೋದು ಸಾಬೀತಾಗಿದೆ. ಮೊನ್ನೆ ಎಲ್ಲ ವಿಧಾನಸೌಧದಲ್ಲಿ ಒಂದೊಂದು ಬೋರ್ಡ್ ಹಾಕಿದ್ರು ಬೆಳಗಾವಿಯಲ್ಲಿ, ನುಡಿದಂತೆ ನಡೆ ಅಂತೇಳಿ. ಸಾಲ ಮಾಡಿದ್ರೆ ಮನೆ ಕಡೆಗೆ ನಡೆ, ಇವ್ರದ್ದು ನುಡಿದಂತೆ ನಡೆ, ಸಾಲ ಮಾಡಿದ್ರೆ ಮನೆ ಕಡೆಗೆ ನಡೆ. ಇವತ್ತು ಅಧಿಕಾರಿಗಳ ಆತ್ಮಹತ್ಯೆ ಸರಣಿ ಆಯಿತು. ಅದೊಂದು ಸೀರಿಯಲ್ ತರ ಬಂತು. ಅಮಾಯಕ ನಿಷ್ಠಾವಂತ ಅಧಿಕಾರಿಗಳು, ಅದಾದ್ಮೇಲೆ ಗುತ್ತಿಗೆದಾರರ ಆತ್ಮಹತ್ಯೆ, ಆ ಸೀರಿಯಲ್ ಅನ್ನು ನೋಡ್ದಂಗಾಯ್ತು. ಬಾಣಂತಿಯರ ಸರಣಿ ಸಾವುಗಳು ನೋಡಿದ್ರಿ, ಅದು ಒಂದು ಸೀರಿಯಲ್ ರೀತಿ ಕರುಣಾಜನಕವಾಗಿ ಆಗೋಯ್ತು. ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ. ಈಗ ಹೊಸದಾಗಿ ಮೈಕ್ರೋ ಫೈನಾನ್ಸ್ ಆತ್ಮಹತ್ಯೆ, ಇದು ಕೂಡ ಒಂದು ಸೀರಿಯಲ್ ಆಗಿ ಬಂದಿದೆ. ಒಂದು ರೀತಿ ಕರ್ನಾಟಕ ರಾಜ್ಯ ಆತ್ಮಹತ್ಯೆಗಳ ರಾಜ್ಯ ಆಗಿದೆ. ಸರ್ಕಾರ ದಿವಾಳಿ ಆಗೋಗಿದೆ. ಕುರುಡು ಕಾಂಚಾಣ ಕುಣಿತಾ ಇದೆ. ಮೈಕ್ರೋ ಫೈನಾನ್ಸಿನ ಅಟ್ಟಹಾಸ ಮೆರಿತಾ ಇದೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನಗಳಿಗೆ ಕಳೆದ 30-40 ವರ್ಷಗಳಿಂದ ಏನು ಸಹಾಯ ಮಾಡ್ತಾ ಇದ್ವಿ ನಾವೆಲ್ಲರೂ ಕೂಡ, ಎಲ್ಲ ಸರ್ಕಾರಗಳು, ಜನತಾದಳ ಇರ್ಬೋದು, ಬಿಜೆಪಿ ಇರ್ಬೋದು, ಬೇರೆ ಬೇರೆ ಸರ್ಕಾರ ಬಂದಾಗೂ ಕೂಡ ಬಡವರಿಗೆ ಸಹಾಯ ಮಾಡುವಂತ ಯೋಜನೆಗಳನ್ನ ನಾವು ಬೇರೆ ಬೇರೆ ಇಲಾಖೆಯಿಂದ, ಸಮಾಜ ಕಲ್ಯಾಣ ಇರ್ಬೋದು, ಕಾರ್ಪೊರೇಷನ್ಗಳು ಇರ್ಬೋದು, ಇಲಾಖೆಗಳಿಂದ ನಾವು ಕೊಡ್ತಾ ಇದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.